ಈಗ ನಮಗೆ ಒಬ್ಬ ಹೊಸ ವಕೀಲರು ಸಿಕ್ಕವ್ರಲ್ಲ, ನಮಗೇನು ತೊಂದರೆ ಆಗಕ್ಕಿಲ್ಲ. ನೀವು ಇಲ್ಲೇ ಇದ್ರೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಕ್ಕಿಲ್ವೇ? ಮಿಸ್ ನೋಡ್ಕೊಳ್ಳೋರು ಯಾರು? ಹಾಂ, ನೀನು ಅಲ್ಲಿರ್ಲೇಬೇಕಲ್ವೇ ಮಿಸ್ಸಲ್ಲಿ? ಹೋಗಿ ಬನ್ನಿ. ಹಾಂ, ಕಾಳಿ ಅವ್ರು ಬೇಕಿದ್ರೆ ಹೋಗ್ಲಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಮ್ಮ. ಯಾರೂ ಇರೋದು ಬೇಡ, ನಮ್ಮಿಂದ ಅವ್ರು ಓದಕ್ಕೆ ತೊಂದರೆ ಆಗೋದು ಬೇಡ. ಹ್ಞೂ, ಅದು ಸರಿನೇ. ಸುಮ್ಕೆ ನಮ್ಮಿಂದ ಯಾಕಪ್ಪ ಕಾಲೇಜಿಗೆ ತಪ್ಪಿಸ್ಕೊಂತೀಯಾ? ನೀನು ಕಾಲೇಜ್ಗೆ ಹೋಗು. ಸಚಿನ್ ಅವರೇ, ಏನಾದರೂ ಸಹಾಯ ಬೇಕಿದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೀವಿ, ಹೊರಡಿ. ಸರಿ ಕಣ್ರಿ, ನಾವು ಹೊಡ್ತೀವಿ. ಏನೋ ಇದ್ರೆ ಫೋನ್ ಮಾಡಿ. ಸರಿ ಪುಟ್ಟಕ್ಕ, ನಾವಿನ್ ಬರ್ತೀವಿ. ಸರಿ, ಹುಷಾರು ಕಣ್ರಪ್ಪ. ಅವ್ವ, ಲಾಯರ್ ಸಾಹೇಬ್ರು ಫೋನ್ ಮಾಡ್ತಾವ್ರೆ. ತಕ್ಕ. ಹಲೋ ಹಲೋ ಪುಟ್ಟಕ್ಕ, ನಾನು ಲಾಯರ್ ಪರಮಶಿವ ಮಾತಾಡ್ತಾ ಇದ್ದೀನಿ. ಹೇಳಿ ಸಾಹೇಬ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ ಪುಟ್ಟಕ್ಕ, ನಾನು ನಿಮ್ಮ ಕೇಸನ್ನು ತಗೊಳಕ್ಕಾಗಲ್ಲ. ಅಲ್ಲ, ಏನು ಹೇಳ್ತಿದ್ರಿ ಸಾಹೇಬ್ರೆ? ಈಗ ತಾನೇ ನಾನು ಕೇಸ್ ತಗೋತೀನಿ ಅಂತಂದ್ರಿ. ಈ ಕೇಸ್ನಿಂದ ನನ್ನ ಜೀವಕ್ಕೆ ತೊಂದರೆ ಆಗಿದ್ದರೂ ನಾನು ಕೇರ್ ಮಾಡ್ತಿರ್ಲಿಲ್ಲ. ಆದರೆ ನನ್ನ ಹೆಂಡತಿ ಮತ್ತು ಮಗನಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ಈ ಕೇಸ್ ತಗೊಳಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಪುಟ್ಟಕ್ಕ. ಅಲ್ಲ, ನೀವೇ ಹಿಂಗೆ ಹೇಳ್ಬಿಟ್ರೆ ನಮಗೆ ದಿಕ್ಕ್ಯಾರು? ನನಗೆ ಕ್ಷಮಿಸ್ಬಿಡಿ ಅಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಬೆಂಗಳೂರಲ್ಲಿ ನಾನಲ್ಲ, ಬೇರೆ ಯಾವ ಲಾಯರು ನಿಮ್ಮ ಕೇಸ್ ತಗೊಳ್ಳಲ್ಲ. ಅಲ್ಲ ಸಾಹೇಬ್ರೆ, ಈ ಕೇಸ್ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ. ಇವನ್ನೆಲ್ಲ ಎದುರಿಸಿ ನೀವು ಈ ಕೇಸ್ ಗೆಲ್ಲಕ್ಕಾಗಲ್ಲ. ಐ ಆಮ್ ಸಾರಿ ಪುಟ್ಟಕ್ಕ.